ದೇಶದಲ್ಲಿ ಯಾವುದು ಮತ್ತೆ ನಮಗೆ ಉಲ್ಬಣ ಆಗಬಾರದು ಅಂತ ಅನ್ಕೊಂಡಿದ್ವು ಅದು ಮತ್ತೆ ಅಲ್ಲಲ್ಲಿ ಉಲ್ಬಣ ಆಗ್ತಾ ಇದೆ. ಕೊರೋನಾ ಕೇಸ್ಗಳ ಸಂಖ್ಯೆ ಸುಮಾರು 1200ಕ್ಕೂ ಹೆಚ್ಚು ಕೊರೋನಾ ಕೇಸಿಂದ ಈಗ ಆತಂಕ ಹುಟ್ಟಿಕೊಂಡಿದೆ. ನೆರೆಯ ಕೇರಳದಲ್ಲೂ ಕೂಡ ಈಗ ಸೋಂಕು ಹೆಚ್ಚಾಗ್ತಾ ಇದೆ. ಆಂಧ್ರದ ಗುಂಟೂರಿನಲ್ಲಿ ರೈಲಿನಲ್ಲೇ ಐಸೋಲೇಷನ್ ಅನ್ನ ಈಗ ವಾರ್ಡ್ ಅನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಆರೋಗ್ಯ ಇಲಾಖೆ ತುರ್ತು ಸಭೆಯನ್ನ ಕೂಡ ಮಾಡಲಿದೆ. ಸದ್ಯಕ್ಕೆ ಯಾವುದೇ ಆತಂಕ ಬೇಡ ಅಂತ ಹೇಳ್ತಾ ಇದ್ದಾರೆ. ನೆರೆಯ ರಾಜ್ಯಗಳ ವೈರಲ್ ಟೆಸ್ಟ್ ಅನ್ನ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಕೂಡ ಈ ವಿಚಾರದಲ್ಲಿ ಇವತ್ತು ಸಂಜೆ ತುರ್ತು ಸಭೆಯನ್ನ ಮಾಡಿ ಏನು ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಬಟ್ ಯಾವುದೇ ಆತಂಕ ಬೇಡ ಅಂತ ಹೇಳಿದ್ದಾರೆ. ಸೊ ಜನರಿಗೂ ಕೂಡ ಗೊತ್ತಿದೆ ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಏನು ಅಂತ ಹೇಳಿ. ಸೊ ಹಾಗಾಗಿ ಆದಷ್ಟು ನಿಮ್ಮ ಪಾಡಿಗೆ ನೀವೇ ಅದಕ್ಕೆ ಏನೆಲ್ಲ ಜಾಗೃತಿಯಿಂದ ಇರಬೇಕು ಅನ್ನೋದನ್ನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಮತ್ತೆ ಆ ದಿನಗಳು ಮರುಕಳಿಸೋದು ಬೇಡ ಅಷ್ಟೇ. ನ್ಯಾಚುರಲಿ ಎವ್ರಿಥಿಂಗ್ ವಿಲ್ ಬಿ ಮಾನಿಟರ್ಡ್ ಆ್ಯಂಡ್ ಕೇಸಸ್ ಯಾವ ಥರ ಇದೆ ಮತ್ತು ಅದರ ಎಫೆಕ್ಟ್ ಏನು, ಯಾವ ಥರ ಜನರ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತೀವಿ. ಇದುವರೆಗೂ ಯಾವುದೇ ಒಂದು ಆತಂಕ ಪಡುವಂಥ ಯಾವುದೇ ರೀತಿಯ ಆ ಥರ ಬೆಳವಣಿಗೆ ಏನಾಗಿಲ್ಲ. ಕೋವಿಡ್ ಮತ್ತು ಬೇರೆ ಬೇರೆ ವೈರಲ್ ಡಿಸೀಸಸ್ಸು ಮತ್ತು ಇನ್ಫ್ಲೂಯೆನ್ಸಾ, ನಿಮೋನಿಯಾ ಅದೆಲ್ಲ ಸ್ವಲ್ಪ ಈ ಒಂದು ವೆದರ್ ಕಂಡೀಷನ್ಸ್ ಹೆಚ್ಚಿರ್ತದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಅದೇನು ಕ್ರಮ ತೊಗೊಳ್ಬೇಕು, ಖಂಡಿತ ಸೂಕ್ತವಾದ ಕ್ರಮಗಳು ತೊಗೊಳ್ತೀವಿ, ಅವಶ್ಯಕತೆ ಕ್ರಮಗಳು ತೊಗೊಳ್ತೀವಿ. ನಾರ್ಮಲ್ ಪ್ರೊಸೀಜರ್ಸ್ ಎಲ್ಲ ಇದೆ, ಪ್ರೋಟೋಕಾಲ್ಸ್ ಆಲ್ರೆಡಿ ಇದೆ. ಸೊ ಇದೆಲ್ಲ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಅದರಿಂದ ಏನಾದರೂ ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಆತಂಕ ಪಡುವಂಥ ಇದನ್ನು ಅಂಶಗಳು ಬಂದಾಗ ಖಂಡಿತವಾಗಿ ನಾವು ಅದನ್ನು ಎಚ್ಚೆತ್ತುಕೊಂಡು ಏನೇನು ಕ್ರಮಗಳು ತೊಗೊಳ್ತೀವಿ. ಆದರೆ ಸದ್ಯದಲ್ಲಿ ಯಾವುದೇ ರೀತಿಯ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಕಾಸ್ ಎನಿ ಟೆಸ್ಟಿಂಗ್ ಏನಾದರೂ ಜಾಸ್ತಿ ಮಾಡ್ತೀರಾ ಸರ್? ಯಾಕಂದ್ರೆ ನ್ಯಾಚುರಲಿ ಬಂದವ್ರದ್ದೆಲ್ಲ ಟೆಸ್ಟ್ ಮಾಡ್ತೀವಿ. ಏನಾದರೂ ವೈರಲ್ ಕಂಡೀಷನ್ಸ್ ಇದ್ದರೆ ನಾವು ಟೆಸ್ಟ್ ಮಾಡಿಸ್ತೀವಿ. ಟೆಸ್ಟಿಂಗ್ ಬಗ್ಗೆಯೂ ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಜನರಿಗೆ ಹೇಳ್ತೀವಿ. ಅದೇ ಸಿಂಪ್ಟಮ್ಸ್ ಯಾವ ಥರ ಬರ್ತದೆ, ಆ ಒಂದು ಸಿಂಪ್ಟಮ್ಸಿಂದ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅದನ್ನು ಕೂಡ ನಾವು ನೋಡ್ತೀವಿ. ಏನೆಲ್ಲ ರಾಜ್ಯದಲ್ಲೂ ಕೂಡ ಈ ವಿಚಾರದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ಸಂಜೆ ತುರ್ತು ಸಭೆಯನ್ನ ಮಾಡಿ ಆಮೇಲೆ ನಿರ್ಧಾರವನ್ನ ಮಾಡ್ತಾರಂತೆ. ಜೊತೆಗೆ ನೆರೆ ರಾಜ್ಯಗಳಿಂದ ವೈರಲ್ ಟೆಸ್ಟ್ ಅನ್ನು ಮಾಡಿ ಮುಂದಿನ ನಿರ್ಧಾರವನ್ನ ಮಾಡ್ತೀರಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಈಗ ಹೇಗೆ ಅಂತ ಹೇಳಿ. ಮತ್ತಿದು ಕೊರೋನಾ ಯಾವುದು ಅನ್ನೋದನ್ನ ನೋಡಬೇಕಾಗಿದೆ. ಇದು ಯಾವುದಾದ್ರೂ ಮತ್ತೆ ಇಮಿಗ್ರೇಟ್ ಆಗಿದೆಯಾ ಅನ್ನೋದನ್ನ ನೋಡಬೇಕು. ನನ್ನ ಸಹೋದ್ಯೋಗಿ ಅರುಣಾ ಶಿರಗುಪ್ಪಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ಮತ್ತೆ ಆ ದಿನಗಳು ಮರುಕಳಿಸೋದು ಬೇಡ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಇದ್ದಿದ್ದು. ಬಟ್ ಆ ರೀತಿಯಲ್ಲಿ ಆಗಲ್ಲ ಅಂತ ಅನ್ಕೊಳ್ತೀವಿ. ಈಗ ಸದ್ಯಕ್ಕೆ ಆರೋಗ್ಯ ಇಲಾಖೆ ಯಾವ ರೀತಿಯಾದಂಥ ಎಚ್ಚರಿಕೆಯ ಹೆಜ್ಜೆಯನ್ನು ಇಡೋಕೆ ಮತ್ತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋಕೆ ಈಗ ಮುಂದಾಗಿದೆ. ಎಸ್ಸರನ್ನು ಈಗಾಗಲೇ ಮಹಾಮಾರಿ ಕೊರೋನಾ ಆತಂಕ ಮತ್ತೆ ಆರಂಭವಾಗಿದೆ. ಅದರಲ್ಲೂ ಕೂಡ ಕರ್ನಾಟಕದ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಎರಡರಲ್ಲಿಯೂ ಕೂಡ ಕೊರೋನಾ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಡೀ ದೇಶದಲ್ಲಿ 1200 ಕೇಸಸ್ಗಳು ಬಂದಿರೋದು ಕೂಡ ಒಂದು ರೀತಿಯ ಆತಂಕಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲೂ ಕೂಡ ವೆದರ್ ಕೂಡ ಚೇಂಜ್ ಆಗಿರೋದ್ರಿಂದ ಹೆಚ್ಚಾಗಿ ವೈರಲ್ ಫೀವರ್ಗಳು ಕೂಡ ಕಾಣ್ತಾ ಇದ್ದಾವೆ. ಜೊತೆಗೆ ಇನ್ಫ್ಲೂಯೆನ್ಸಾ ಇರಬಹುದು, ಜೊತೆಗೆ ನಿಮೋನಿಯಾ ಇರ್ಬೋದು, ಹಲವು ಕಾಯಿಲೆಗಳಿಗೂ ಕೂಡ ಜನ ತುತ್ತಾಗ್ತಾ ಇದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಯಾವುದು ಕೊರೋನಾ ಯಾವುದು ಅಲ್ಲ ಎನ್ನುವಂತಹ ಒಂದು ಆತಂಕ ಕೂಡ ಮನೆ ಮಾಡ್ತಾ ಇದೆ. ಜೊತೆಗೆ ಶಬರಿಮಲೆಗೆ ಹೋಗಿರ್ತಕ್ಕಂತಹ ಒಂದು ಭಕ್ತಾದಿಗಳಲ್ಲಿಯೂ ಕೂಡ ಕೇರಳದಲ್ಲಿಯೂ ಕೂಡ ಕೇಸಸ್ಗಳು ಹೆಚ್ಚಾಗಿರೋದ್ರಿಂದ ಆತಂಕ ಕೂಡ ಮನೆ ಮಾಡಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿಯೂ ಕೂಡ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿಯೂ ಕೂಡ ಇಂದು ಸಂಜೆ 4 ಗಂಟೆಗೆ ಒಂದು ತುರ್ತು ಸಭೆಯನ್ನು ಕೂಡ ಕರೆಯಲಾಗಿದೆ. ಯಾವ ರೀತಿ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಜೊತೆಗೆ ಟೆಸ್ಟಿಂಗ್ಗಳ ಸಂಖ್ಯೆ ಅಂದರೆ ಕೇರಳದಿಂದ ಬರ್ತಕ್ಕಂತಹ ಪ್ರಯಾಣಿಕರ ಸಂಖ್ಯೆ ಇರಬಹುದು, ಜೊತೆಗೆ ಆಂಧ್ರದಿಂದ ಬರ್ತಕ್ಕಂತಹ ಒಂದು ಪ್ರಯಾಣಿಕರ ಅವರ ಒಂದು ಟೆಸ್ಟ್ಗಳನ್ನು ಕೂಡ ಮಾಡಿಬಿಟ್ಟು ಅದು ಕೊರೋನಾನ ಅಲ್ಲಿ ಬಂದಿರತಕ್ಕಂತಹ ಒಂದು ಕೊರೋನಾ ಅಥವಾ ಕೊರೋನಾ ರೂಪಾಂತರಿನ ಅಥವಾ H1N1 ಅಥವಾ ಹಲವು ಒಂದು ರೀತಿಯ ವೈರಸ್ಗಳ ಎನ್ನುವುದನ್ನು ಕೂಡ ಖಾತ್ರಿಪಡಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು ನಡೀತಕ್ಕಂತಹ ಒಂದು ಸಭೆಯಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು, ಜೊತೆಗೆ ಟೆಸ್ಟಿಂಗ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ BBMP ಇರಬಹುದು, ಜೊತೆಗೆ ರಾಜ್ಯದ
ಆರೋಗ್ಯ ಇಲಾಖೆ ಯಾವ ರೀತಿ ಸನ್ನದ್ಧ ಆಗಿರಬೇಕು ಎನ್ನುವಂಥ ಹಲವು ಮಾಹಿತಿಗಳನ್ನ ಕೂಡ ಇವತ್ತು ಕ್ರಮಗಳನ್ನ ಕೂಡ ನಿರ್ಧಾರವನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಜೊತೆಗೆ ಮತ್ತೊಂದು ಆರೋಗ್ಯ ಸಚಿವರು ಈಗಾಗಲೇ ಕರ್ನಾಟಕದ ಜನತೆಗೆ ಹೇಳಿದ್ದಾರೆ, ಯಾವುದೇ ರೀತಿಯಿಂದಲೂ ಕೂಡ ಸದ್ಯಕ್ಕೆ ಆತಂಕ ಪಡುವಂತಹ ಯಾವುದೇ ರೀತಿಯಿಂದಲೂ ಕೂಡ ಭಯ ಪಡಬೇಡಿ, ಯಾಕಂತಂದರೆ ಕೊರೋನಾ ಹೆಚ್ಚಾಗುವಂತಹ ಯಾವುದೇ ರೀತಿಯಿಂದ ಮುನ್ಸೂಚನೆಗಳಿಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು ಸದ್ಯದ ಮಟ್ಟಿಗೆ ಹೇಳಿದ್ದಾರೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.